ಆತ್ಮೀಯ ಆರೋಗ್ಯಾತ್ರೆಗೆ ಸ್ವಾಗತ. ಇಂದಿನ ವಿಷಯ ಎಳೆನೀರು. ಈ ಒಂದು ಎಳೆನೀರು ಅಥವಾ ಕೊಬ್ಬರಿಯ ನೀರು ನಮ್ಮ ಆರೋಗ್ಯಕ್ಕೆ ಎಷ್ಟು ಉತ್ತಮ, ಯಾರೆಲ್ಲ ಸೇವಿಸಬೇಕು, ಯಾರಿಗೆ ಅದು ನಿಷಿದ್ಧ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಆಯುರ್ವೇದ ಶಾಸ್ತ್ರ ಹೇಳೋ ಪ್ರಕಾರ ನಾರಿಕೇಳೋದಕ ಅಥವಾ ಎಳ್ನೀರಿಗೆ ತುಂಬ ಒಳ್ಳೆಯ ಮಹತ್ವದ ಗುಣಗಳು ಶಾಸ್ತ್ರ ತಿಳಿಸ್ತಾ ಹೋಗ್ತಾರೆ. ನಾರಿಕೇಳೋದಕಂ ಸ್ನಿಗ್ಧಂ ಸ್ವಾದು ವೃಷ್ಯಂ ಹಿಮಂ ಲಘು ತೃಷ್ಣಾ ಪಿತ್ತಾನಿಲಹರಂ ದೀಪನಂ ಬಸ್ತಿಶೋಧನಂ ಅನ್ನತ್ತೆ ಶಾಸ್ತ್ರ. ಅರ್ಥಾತ್ ಇದೇನಾಗುತ್ತೆ ಅಂತಂದರೆ, ಇದೊಂದು ಸ್ನಿಗ್ಧವಾಗಿರುತ್ತೆ ಅಂತಂದರೆ ಈ ಒಂದು ಚರ್ಮದ ಒಂದು ಡ್ರೈನೆಸ್ನ ಕ್ಲಿಯರ್ ಮಾಡುತ್ತೆ ಮತ್ತು ಒಂದು ಲ್ಯೂಬ್ರಿಕೇಷನ್ಗೆ ಕಾರಣ ಆಗುತ್ತೆ. ಸ್ವಾದು ಸ್ವಲ್ಪ ಸಿಹಿಯಾಗಿರುತ್ತೆ. ಅದರಲ್ಲೂ ನಾವು ನೋಡಿರ್ತೀವಿ ಈ ಪೇಪರ್ ಗಂಜಿ ಇರುವಂಥದ್ದು, ದೋಸೆ ಗಂಜಿ ಇರುವಂಥದ್ದು ಅಂದ್ಬಿಟ್ಟು ನಾವು ಅದನ್ನು ಕ್ರೋಢೀಕರಿಸ್ತೀವಿ. ಇನ್ನೊಂದು ಬರೀ ನೀರು, ಓನ್ಲಿ ಟೆಂಡರ್ ಕೋಕೋನಟ್, ಅದರಲ್ಲಿ ಯಾವುದೇ ರೀತಿಯಂಥ ಒಂದು ಕೊಬ್ಬರಿ ಒಳಗಡೆ ಇರೋದಿಲ್ಲ. ಪೇಪರ್ ಗಂಜಿ ನೀರಲ್ಲ, ದೋಸೆ ಗಂಜಿ ನೀರಲ್ಲ, ಯಾವುದೇ ರೀತಿಯಂಥ ಒಂದು ಆ ಕೊಬ್ಬರಿ ಮಾರ್ಪಾಡು ಆಗಿರೋದಿಲ್ಲ, ಕೇವಲ ನೀರು ಮಾತ್ರ ಇರುತ್ತೆ. ಅದು ಸ್ವಲ್ಪ ಸಹಜವಾಗಿ ಒಂದು ಲೈಟಾಗಿ ಸ್ವಲ್ಪ ವೃಕ್ಷ ಗುಣವನ್ನು ಹೊಂದಿರುತ್ತದು, ಸ್ವಲ್ಪ ಕಷಾಯ ರಸ ಪ್ರಧಾನವಾಗಿರುತ್ತೆ. ಸೊ ಹಾಗಾಗಿ ಅದೇನು ಮಾಡುತ್ತೆ ಅಂತಂದರೆ ಈ ಕಫದ ಸಮಸ್ಯೆಗಳಲ್ಲಿ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ವಿನಃ ಈ ವಾತ ಸ್ವಲ್ಪ ವೃದ್ಧಿ ಮಾಡುತ್ತೆ ಸಹಜವಾಗಿ. ಅದೇ ಒಂದು ಸ್ವಲ್ಪ ಈ ಒಂದು ಪೇಪರ್ ಗಂಜಿ ಇರುವಂಥದ್ದು ಸಾಧಾರಣವಾಗಿ ಸೂಕ್ತವಾಗಿರುತ್ತೆ. ಸ್ವಲ್ಪ ಸಿಹಿ ಇರುವಂಥದ್ದು ಬೇಕು ಅಂತಂದರೆ ಈ ಒಂದು ತೆಂಗಿನಕಾಯಿ ನೀರು ಅಥವಾ ಈ ಒಂದು ದೋಸೆ ಗಂಜಿ ನೀರನ್ನ ಕೂಡ ತೊಗೋಬೋದು. ಅದೇನು ಮಾಡಿದ್ರೆ ಸಹಜವಾಗಿ ಸ್ವಲ್ಪ ಸ್ವಾದವಾಗಿರುತ್ತೆ, ಅಂದರೆ ಮಧುರವಾಗಿರುತ್ತೆ. ಈ ಪಿತ್ತದವರಿಗೆ ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಸೊ ಅದೇ ಕಫವನ್ನು ಕೂಡ ಅದು ಜಾಸ್ತಿ ಮಾಡೋ ಲಕ್ಷಣವನ್ನು ಹೊಂದಿರುತ್ತೆ. ಒಂದು ಶೀತ ಗುಣ ಪ್ರಧಾನವಾಗಿರುತ್ತೆ ಮತ್ತು ಅದು ಲೈಟಾಗಿರುತ್ತೆ, ಲಘುತ್ವ ಹೊಂದಿರುತ್ತೆ, ಹೆವಿ ಇರೋದಿಲ್ಲ. ಈ ಒಂದು ಎಳ್ನೀರು ಬೇಗ ಅಬ್ಸಾರ್ಪ್ಷನ್ ಆಗುತ್ತೆ ಮತ್ತು ಬೇಗ ಒಂದು ಎಲೆಕ್ಟ್ರೋಲೈಟ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತು ಅದಾದ ನಂತರ ಈ ಒಂದು ಬ್ಲಡ್ ಥಿನ್ನಿಂಗ್ ಅಂತ ಕರಿತೀವಲ್ಲ, ಈ ಒಂದು ರಕ್ತದ ಒಂದು ಗಡಸುತನವನ್ನು, ರಕ್ತದ ಒಂದು ಹೆಪ್ಪುಗಟ್ಟುವಿಕೆಯನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಹಾಗಾಗಿ ಹೃದ್ರೋಗಗಳಲ್ಲಿ ತುಂಬ ಹೇಳಿ ಮಾಡಿಸಿರುವಂಥ ಒಂದು ಪಾನೀಯ. ಮತ್ತು ತೃಷ್ಣ ಅಂತಂದರೆ ಈ ಜಾಸ್ತಿ ಬಾಯಾರಿಕೆ ಆಗ್ತಾ ಇರುತ್ತೆ ಕೆಲವರಿಗೆ, ಬಿಕಾಸ್ ಆಫ್ ತುಟಿ ಒಣಗೋದು, ಆಮೇಲೆ ಪಿತ್ತದ ಸಮಸ್ಯೆ ಇರುವಂಥವ್ರಿಗೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇರುವಂಥವ್ರಿಗೆ, ಸೊ ಈ ಮೈ ಜಾಸ್ತಿ ಬೆವರುವಂಥವ್ರಿಗೆ, ಅಂಗಾಲುರಿ, ಕಣ್ಣುರಿ, ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಒಂದು ದಾಹ ಜಾಸ್ತಿ ಇರುತ್ತೆ. ಈ ದಾಹವನ್ನು ಶಮನ ಮಾಡುವಂಥದ್ರಲ್ಲಿ ಎತ್ತಿದ ಕೈ ಈ ಒಂದು ಎಳ್ನೀರಿಗಿರುತ್ತೆ. ತದನಂತರ ಈ ಪಿತ್ತ ಅನಿಲಹರಂ. ಪಿತ್ತ ಅಂತಂದರೆ ಈ ದೇಹದಲ್ಲಿ ಅನೇಕ, ಈಗ ಉದಾಹರಣೆಗೆ ಈ ಯಕೃತ್ತು, ಲಿವರ್ನ ತಗೊಳ್ಳಿ ಮತ್ತು ಗಾಲ್ ಬ್ಲಾಡರ್ನ ತಗೊಳ್ಳಿ, ಇದೆಲ್ಲ ಪಿತ್ತದ ಆಶಯ ಸ್ಥಾನಗಳು. ಸೊ ಹಾಗಾಗಿ ಈ ಒಂದು ಲಿವರ್ಗೆ ಸಂಬಂಧಪಟ್ಟಿರುವಂಥ ಜಾಂಡೀಸ್, ಹೆಪಟೈಟಿಸ್ ಅನ್ನೋ ಕಂಡೀಷನ್ಸಲ್ಲಿ ಕೂಡ ಏನಾಗುತ್ತೆ, ಎಳ್ನೀರು ಸೇವನೆ ತುಂಬ ಮುಖ್ಯ. ಸೊ ಎಳ್ನೀರು ತೊಗೊಳ್ಳೋ ಜೊತೆಗೆ ಒಂದು ಲೋಟ ಎಳ್ನೀರಿಗೆ ಒಂದು ಅರ್ಧ ನಿಂಬೆ ರಸವನ್ನು ಹಿಂಡಿ ಒಂದು ಸ್ವಲ್ಪ ಜೇನುತುಪ್ಪ ಅದಕ್ಕೆ ಮಿಕ್ಸ್ ಮಾಡಿ ಸೇವನೆ ಮಾಡೋದು ಕೂಡ ಈ ಕಾಮಾಲೆಯಲ್ಲಿ ತುಂಬ ಒಳ್ಳೆಯದು. ಕಾರಣ ಏನು ಅಂದರೆ ಅದು ಪಿತ್ತವನ್ನು ನಿವಾರಣೆ ಮಾಡೋದರಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇದೆ, ಪಿತ್ತವನ್ನು ಸ್ರವಿಸುತ್ತದೆ. ಅದೇ ರೀತಿ ಈ ಗಾಲ್ ಬ್ಲಾಡರ್ ಸ್ಟೋನ್ಸ್ ಫಾರಮ್ ಆಗಿರುತ್ತೆ, ಸ್ಲಡ್ಜ್ ಅಂತ ಕರಿತೀವಿ. ಈ ಕೋಲಿಯಾಲಿಸಿಸ್ ಕಂಡೀಷನ್ಸಲ್ಲಿ ಏನಾಗ್ಬಿಡುತ್ತೆ, ಈ ಕೆಲವೊಂದೆಲ್ಲ 8 mm, 10 mm, 12 mm, 15, 20 mm ಈ ರೇಂಜಲ್ಲಿ ಕಲೆಗಳು ಫಾರಮ್ ಆದಾಗ ಕೆಲವರಿಗೆ ಆ ಒಂದು ಪೇಯ್ನ್ ಸಿಕ್ಕಾಪಟ್ಟೆ ಇರುತ್ತೆ. ರೈಟ್ ಹೈಪೋಕಾಂಡ್ರಿಯದಲ್ಲಿ ಮೇಲ್ಗಡೆ, ಎಸ್ಪೆಷಲಿ ಈ ರಿಬ್ಸ್ಗಿಂತ ಸ್ವಲ್ಪ ಡೌನ್ ಕೆಳಗಡೆ ಲಿವರ್ ಜಾಗದಲ್ಲಿ ಪೇಯ್ನ್ ಜಾಸ್ತಿ ಇರುತ್ತೆ. ಇಂಥ ಕಂಡೀಷನ್ಸಲ್ಲಿ ಎಸ್ಪೆಷಲಿ ಲಿವರ್ಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಗಾಲ್ ಬ್ಲಾಡರ್ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಲ್ಲಿ ಕೂಡ ಈ ಒಂದು ಎಳ್ನೀರನ್ನ ಸಹಜವಾಗಿ ಬಳಸುವಂಥದ್ದು ಸೂಕ್ತ. ತದನಂತರ ಈ ಒಂದು ವಾತವ್ಯಾಧಿಗಳಲ್ಲಿ ಸ್ವಲ್ಪ ಮಧುರವಾಗಿರಬೇಕು ಎಳ್ನೀರು. ಈ ಒಂದು ಮೈಕೈ ನೋವು, ಸುಸ್ತು ಮತ್ತು ತುಂಬ ಓಡಾಟ ಜಾಸ್ತಿ, ಶ್ರಮ ಜಾಸ್ತಿ, ಅತಿಯಾದ ನಡಿಗೆ ಮತ್ತು ಆತಪ ಸೇವನ ಅಂತ ಕರೀತೀವಿ, ತುಂಬ ಬಿಸಿಲಲ್ಲಿ ನಿಂತಿರುವಂಥದ್ದು, ಬಿಸಿಲಲ್ಲೇ ಕೆಲಸ ಮಾಡುವಂಥದ್ದು, ಇಂಥ ಕಂಡೀಷನ್ಸಲ್ಲಿ ಈ ದೇಹಕ್ಕೆ ಸ್ವಲ್ಪ ಈ ಒಂದು ಒಳಗಡೆ ಲ್ಯೂಬ್ರಿಕೆಂಟ್ ಆಗಿ ಅಥವಾ ಒಂದು ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುವಂಥದ್ದು ಮತ್ತು ವಾಟರ್ ಬ್ಯಾಲೆನ್ಸ್ನ ಮಾಡೋವಂಥದ್ದಕ್ಕೆ ಮಾಡೋದು ಎಳ್ನೀರಿಗೆ ತುಂಬ ಎತ್ತಿದ ಕೈ ಅಂತಲೇ ನಾವು ಹೇಳ್ಬೋದು. ಮತ್ತು ಇದು ದೀಪನವಾಗಿ ಕೆಲಸ ಮಾಡುತ್ತೆ. ದೀಪನಂ ಅಂತಂದರೆ
ಈ ಒಂದು ಜಠರಾಗ್ನಿಯನ್ನು ಜಾಸ್ತಿ ಮಾಡುತ್ತೆ, ಹಸಿವನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಆಹಾರಕ್ಕೆ ಮುಂಚೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಎಳ್ನೀರು ಕುಡಿಯುವಂಥದ್ದು ತುಂಬ ಒಳ್ಳೆಯದು. ತದನಂತರ ಇದು ಬಸ್ತಿ ಶೋಧನಂ ಅಂತ ಕರಿತೀವಿ. ಬಸ್ತಿ ಅಂತಂದರೆ ಈ ಯೂರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಯೂರಿನರಿ ಬ್ಲ್ಯಾಡರ್ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ದೋಷಗಳು, ಕಿಡ್ನಿಗೆ ಸಂಬಂಧಪಟ್ಟಿರುವಂಥ ದೋಷಗಳು, ಮತ್ತು ಈ ಅಶ್ಮರಿ ಅರ್ಥಾತ್ ಈ ಒಂದು ಕಿಡ್ನಿ ಸ್ಟೋನ್ಸ್ ಫಾರಮ್ ಆಗ್ತಾ ಇರುತ್ತೆ. ಕ್ಯಾಲ್ಶಿಯಂ ಆಕ್ಸೈಡ್ ಸ್ಟೋನ್ಸ್ ಇರುವಂಥದ್ದಾಗಿರ್ಬೋದು, ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಇರುವಂಥದ್ದಾಗಿರ್ಬೋದು. ಎಸ್ಪೆಷಲಿ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಇಂಥ ಕಂಡೀಷನ್ಸಲ್ಲಿ ಏನಾಗುತ್ತೆ, ಎಳ್ನೀರಿಗೆ ತನ್ನದೇ ಆದಂಥ ಮಹತ್ವ ಇದೆ. ಹಾಗಾಗಿ 1 ಬಾರಿ ಅಥವಾ 2 ಬಾರಿ ಎಳ್ನೀರು ಕುಡಿಯೋದು ತುಂಬ ಸೂಕ್ತ. ಮತ್ತು ಆದಷ್ಟು ಎಳ್ನೀರನ್ನ ಹಗಲಲ್ಲೇ ಸೇವಿಸಬೇಕಾಗತ್ತೆ. ರಾತ್ರಿ ಹೊತ್ತು ಸೇವನೆ ಮಾಡಿದ್ರೆ ಸ್ವಲ್ಪ ಕಫ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಮೂಗು ಕಟ್ಕೊಳ್ಳುವಂಥದ್ದು, ತಲೆ ಭಾರ ಆಗುವಂಥದ್ದು, ಸ್ವಲ್ಪ ಕೆಮ್ಮು ಜಾಸ್ತಿ ಆಗುವಂಥದ್ದು, ಇವೆಲ್ಲ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ರಾತ್ರಿ ಹೊತ್ತು ಈ ಒಂದು ಎಳ್ನೀರನ್ನ ಸೇವನೆ ಮಾಡಬಾರ್ದು. ಮತ್ತು ಇದರಲ್ಲಿ ಸಹಜವಾಗಿ ಕೆಲವೊಂದು ಒಳ್ಳೆಯ ಒಂದು ಮಿನರಲ್ಸ್ ಸಹಜವಾಗಿ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಒಂದು ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಮ್ ಅಂತೂ ಹೇರಳವಾಗಿರುತ್ತೆ. ಪೊಟ್ಯಾಷಿಯಮ್ ಅಂತೂ ಆಲ್ಮೋಸ್ಟ್ 1 ಲೋಟ ನೀವು ಎಳ್ನೀರು ತೊಗೊಂಡ್ರೆ 600 ಮಿಲಿಗ್ರಾಮ್ಸ್ ಅಷ್ಟು ಇರುತ್ತೆ. ಅಂದರೆ ಒಂದು 100 mlಗೆ ಆ ಒಂದು 600 mg ಅಷ್ಟು ಪೊಟ್ಯಾಷಿಯಮ್ ಇರುತ್ತೆ. ಹಾಗಾಗಿ ಕಿಡ್ನಿಗೆ ಸಂಬಂಧಪಟ್ಟಿರುವಂಥದ್ದು ಏನಾದರೂ ಸಮಸ್ಯೆಗಳಿದ್ದರೆ, ಲೈಕ್ ಕ್ರಿಯಾಟಿನ್ ವೇರಿಯೇಷನ್ಸ್ ಇರುವಂಥದ್ದು, ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರುವಂಥ ಪೇಷಂಟ್ಸಲ್ಲಿ ಏನಾಗುತ್ತೆ, ಎಳ್ನೀರು ವರ್ಜ್ಯವಾಗುತ್ತೆ. ಅಂಥವರಲ್ಲಿ ಎಳ್ನೀರು ಕೊಡಬಾರ್ದು. ಉಳಿದವರೆಲ್ಲ ಸಹಜವಾಗಿ ಎಳ್ನೀರನ್ನ ಪ್ರತಿನಿತ್ಯ ಸೇವಿಸ್ಬೋದು. ಬಟ್ ಏನಂತಂದರೆ ಈಗಿನ ಎಳ್ನೀರು ಬೆಲೆಗಳು ಜಾಸ್ತಿ ಆಗ್ತದೆ. 40 ರೂಪಾಯಿ 50 ರೂಪಾಯಿ ಒಂದೊಂದು ಎಳ್ನೀರು. ಹಾಗಾಗಿ ಅವರ ಒಂದು ಜೋಬಿನ ಸಾಮರ್ಥ್ಯಕ್ಕೆ ತಕ್ಕಂಗೆ ಡೈಲಿ 1-2 ಎಳ್ನೀರು ಸೇವನೆ ಮಾಡೋದು ತಪ್ಪೇನಲ್ಲ, ತುಂಬ ಒಳ್ಳೆಯದೇ. ಅದಾದ ನಂತರ ಇದೇನಾಗುತ್ತೆ ಅಂತಂದರೆ ಎಸ್ಪೆಷಲಿ ಈ ಬಿ ಪಿ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಈ ಅಧಿಕ ರಕ್ತದೊತ್ತಡದಂಥ ಕಂಡೀಷನ್ಸಲ್ಲಿ ಏನಾಗುತ್ತೆ, ಮತ್ತು ಈ ಬ್ಲಡ್ ಥಿನ್ನಿಂಗ್ ಏಜೆಂಟಾಗಿ ಕೂಡ ಅದು ಕೆಲಸ ಮಾಡುತ್ತೆ. ಅದಾದ ನಂತರ ಈ ಒಂದು ಹೃದಯದ ಮೇಲೆ ಜಾಸ್ತಿ ಒತ್ತಡ ಅದು ಬೀಳೋದಿಲ್ಲ. ಯಾಕೆ ಅಂತಂದರೆ ಇದು ಅದರ ನೇಚರೇ ಆ ಥರ ಇರುತ್ತೆ, ವೃಶ್ಯವಾಗಿರುತ್ತೆ, ಹೃದಯವಾಗಿರುತ್ತೆ, ಬಲ್ಯವಾಗಿರುತ್ತೆ. ಸೊ ಇದು ಅಫ್ರೋಡಿಸಿಯಾಕ್ ಕೂಡ ಕೆಲಸ ಮಾಡುತ್ತೆ. ಅಂದರೆ ಸಹಜವಾಗಿ ಒಂದು ವೀರ್ಯದ ಒಂದು ಒಳ್ಳೆ ಕ್ವಾಲಿಟಿಯನ್ನು ತಂದುಕೊಡೋದ್ರಲ್ಲಿ ಅದು ಯಶಸ್ವಿಯಾಗಿದೆ. ಸೊ ಹೀಗೆ ನಾರಿಕೇಲ ಉದಕಂ ಅಂತಂದರೆ ಈ ಒಂದು ಎಳ್ನೀರಿಗೆ ತನ್ನದೇ ಆದಂಥ ಪ್ರಾಮುಖ್ಯತೆ ತುಂಬ ಇದೆ. ಎಸ್ಪೆಷಲಿ ಈ ಮೂತ್ರ ವಿಕಾರಗಳಲ್ಲಿ ಹೆಚ್ಚು ಕೆಲಸ ಮಾಡುತ್ತೆ. ಮತ್ತು ಈ ಕೂದಲು ಜಾಸ್ತಿ ಡ್ಯಾಂಡ್ರಫ್ ಇರುವಂಥದ್ದು, ಸೊ ಬೇಗ ಕೂದಲು ನೆರೆಯಾಗುವಂಥದ್ದು, ಬಾಲನೆರೆ ಅಂತ ಕಲಿಸ್ಕೊಳ್ತೀವಿ. ಸೊ ಈ ಥರ ಪಿತ್ತದಿಂದ ಆಗ್ತಾ ಇರುತ್ತೆ ಇವೆಲ್ಲ. ಮತ್ತು ಕಣ್ಣಿನ ದೃಷ್ಟಿದೋಷಗಳಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಲ್ಲಿ ಕೂಡ ಎಳ್ನೀರು ತುಂಬ ಪ್ರಧಾನವಾಗಿರುತ್ತೆ. ಎಳ್ನೀರು ಸೇವನೆ ಆರೋಗ್ಯಕರವಾಗಿರುತ್ತೆ. ಮತ್ತು ಮಧುಮೇಹದಲ್ಲೂ ಅಷ್ಟೇ ಏನಾಗುತ್ತೆ, ಒಂದು ಪ್ರೀ ಡಯಾಬಿಟಿಸ್ ಕಂಡೀಷನ್ಸಲ್ಲಿ ಏನಾಗುತ್ತೆ, ಸಹಜವಾಗಿ ಒಂದು ಎಳ್ನೀರು ಸೇವನೆನ ನಾವು ತೊಗೊಳ್ತಾ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಸಹಜವಾಗಿ ನಾವು ನೋಡ್ಬೋದು. ಹಾಗಾಗಿ ಎಳ್ನೀರು ಸದಾ ಪಥ್ಯ ಅಂತ ನಾವು ತಿಳಿಸ್ಬೋದು. ಬಟ್ ತುಂಬ ಆರೋಗ್ಯಕರ ಕೂಡ ಹೌದು. ಬಟ್ ಸೂಕ್ತವಾಗಿ ಅದನ್ನು ಸೇವನೆ ಮಾಡುವಂಥದ್ದು ಒಳ್ಳೆಯದು. ತುಂಬ ಥಂಡಿಗಾಲದಲ್ಲಿ, ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಆ ವೆದರ್ ನೋಡಿಕೊಂಡು ಎಳ್ನೀರನ್ನ ಸೇವನೆ ಮಾಡೋದು ಒಳ್ಳೆಯದು. ಎಸ್ಪೆಷಲಿ ಹಗಲೊತ್ತು, ಮಧ್ಯಾಹ್ನದೊತ್ತು ಎಳ್ನೀರು ಸೇವನೆ ಮಾಡೋದು ತುಂಬ ಸೂಕ್ತ ಅಂತ ಅನಿಸ್ಕೊಳುತ್ತೆ. ನಮಸ್ಕಾರ ವೀಕ್ಷಕರೇ.